ಹೇಳು, ಕಸ ಹೊಡೆದವ್ರಿಗೆ, ದೇವ್ರ ಸೇವೆ ಮಾಡೋರಿಗೆ, ಶರಣಾಗರಿಗೆ ಗೌರವ ನಾನು ಬಂದೋದಾರಲ್ಲ ಭಕ್ತರಲ್ಲ. ಸುಮ್ಮನೆ ಬಂದು ಕೆಲವರು ಈ ನೆನ್ನೆ ಅಷ್ಟೊಂದು ಜನಕ್ಕೆ ಯಾರೋ 13 ಜನ ಡಾಕ್ಟರ್ಸ್ ಎಲ್ಲ ರೆಡಿ ಮಾಡಿದ್ರೆ ಯಾರೋ ಒಂದು ಅಕ್ಕ ದಾವಣಗೆರೆಯಿಂದ ಬಂದಿದ್ದು ಗಂಡ ಮುಷ ಅಂತರ ಹಾಕಿ ಅಂದರೆ ಹಂಗೆ ನಡಿ ಕೇಳಿದ್ರೆ ಕೇಳೋದು ಹಂಗೆ ಹುಷಾರಾಗುತ್ತೆ ಹಂಗೆ ಅಂತ ಇಲ್ಲಿ ಒಳಗೆ ಕೇಳ್ತಾರೆ. ಆಮೇಲೆ ಕೆಲವರು ಕೇಳ್ತಾರೆ ಮತ್ತೆ ಏನೋ ಬಾಟಿ ಕುಡಿ ಒಂದು ಅಂತಾರೆ, ಕುಡಿದ ನಾವು ನೀವು ಬಾಟಿ ಕೊಡೋದು ಅವ್ರಿಗೆ. ಆಮೇಲೆ ಸೀರೆ ಕುಡಿತಾರೆ, ಕೆಲವರು ಬೇಗ ಹೋಗ್ತಾರೆ. ನಿಮ್ಮ ತಾಯಿಯರಿಗೆ ಕೊಡ್ಬೇಕು, ದಯವಿಟ್ಟು ತಾಯಿ ಇದ್ದಾರೆ ನಮಗೆ ಇದೆ ತಾಯಿ ಕೊಡಿ. ನಿಮ್ಮ ತಾಯಿ ಇದ್ದಾರಪ್ಪ ಹುಡ್ಕೊಂತಾರೆ ತಾಯಿ ಸೀರೆ, ನಿಮ್ಮ ತಾಯಿಯರಿಗೆ ಕೊಡಿ, ಅದು ಪುಣ್ಯ ಬರಲಿ. ತಾಯಿ ಕೊಡ್ಬೇಕು, ಮತ್ತೆ ಯಾರಿಗೆ ಬೇರೆ ಕೊಟ್ಟಿಲ್ಲ ಕಳ್ಳ. ಇನ್ನೊಂದು ತಂಗಿ ಯಾರ ಕಸ ಹೊಡೋದ್ರಲ್ಲಿ ಯಾರು ಕಸ ಇತ್ತಮ್ಮ, ಯಾರು ಕಸ ಹೊಡಿತೀವಿ? ಯಾರಮ್ಮ? ನಿಮ್ಮ ತಾಯಿನ ಅವರು? ನಿಮ್ಮಮ್ಮ ಅಂತ ಹೇಳಕ್ಕಲ್ಲ ಮಗಳೇ. ಅಕ್ಕ ಬಾಯ್ಲಿ. ಬೆಳಿಗ್ಗೆ 4-5 ಗಂಟೆ ಬಂದಿರ್ತಾರಣ್ಣ ಕಸೊಳಕ್ಕೆ, ದೊಡ್ಡ ಶ್ರೀಮಂತರು. ಹಾಂ ನೀನು ತಗೋ. ನಿಮ್ಮೆಂಟಿ ಯಾರು? ನಿಮ್ಮೆಂಟಿ ಕಡೆಗೆ ಮಳೆ ಬರ್ತಿಲ್ಲ, ನಿಮ್ಮ ಕೊಡೋಕಿದ್ದೀರಾ? ನಿಮ್ಮ ಕಡೆಯಿಂದ ಕೊಡ್ತೀನಿ, ನಿಮ್ಮ ಯಾಕೆ ಅಂತ ಕೊಡು ಅಲ್ವಾ? ಕೆಲವರು ಬೆಳಿಗ್ಗೆನೇ ಬರ್ತಾರಣ್ಣ, ಕಾರವಾರ ಕೋಲದಿಂದ ಬರ್ತಾರೆ, ಕಸೊಳಗೆ ಬರ್ತಾರೆ, ಸಾಯಂಕಾಲ ಬರ್ತಾರೆ. ಮೊನ್ನೆ ಶುಕ್ರವಾರ ದಿವಸ ನಾವು ಹೇಳಿದ್ರು ಲೈವ್ ಹಾಕಿ ನೋಡಿ, ಕಾರವಾರನೇ ಬಂದರೆ ಅಮ್ಮನ ಕ್ಯಾನ್ಸರ್ ಹುಷಾರಾಗ್ತದೆ, ಅಮ್ಮ ಬಂದು ಕಸೋಡು ಹೋಗ್ತಾರೆ. ಲೋಕ ಹೋಗ್ತಲ್ಲ, ಭಕ್ತಿ ಯಾರಪ್ಪ ನಡೆದರಿಗೆ ದೇವರು ತೆಗಿ ಅಂತ ಮೂರೇ ಭಯಂಕರ. ಆಮೇಲೆ ಗಾಡಿ ಎಷ್ಟೇ ಕೊಟ್ಟು ದಯವಿಟ್ಟು ಫಾಸ್ಟ್ ಆಗ್ತದೆ, ಸಿಕ್ಕಾಕೊಳ್ಳಿ. ಎಷ್ಟೋ ಗಾಡಿ ಅನಾಹುತ ಆಗುತ್ತೆ, ಅನಾಹುತ ಆದರೆ ಏನಾಗೋದಿಲ್ಲ. ಬೆಳಗ್ಗೆ ಹಾಕಿ ಆಟೋ ಮೇಲೆ ಲಾರಿ ಆಯ್ತು ಏನಾಗಿಲ್ಲ ಅಂತ. ನಿಮ್ಮ ಹೊಲಗಳಿಗೆ ತೋಟಗಳಿಗೆ ಸೇರ್ತಾ ಹಾಕಿ. ಹಣ ಇದ್ದು ಒಂದು ಕಡ್ಡಾಯ ಸ್ವಾಡ್ಕೊ ಮನೆಗೋ ದನಿ ಮನೆಗೆ ಕಟ್ಟಿ ಹಣ ಇದ್ದರೆ, ಇಲ್ಲ ಅಂದರೆ ಭಕ್ತಿ ಅಲ್ಲಿ ಕಡ್ಡಿ ಹೆಚ್ಚು ಹೂವಿನ ಹಾಕಬೇಕು ಅಂತ ದೇವರಾಡಿಲ್ಲ. ನಿಮ್ಮ ಮನೆಯ ಮುಂದೆ 2 ಹೂವಕ್ಕೆ ಸಾಕು. ಫೋಟೋಗಳನ್ನು ದಯವಿಟ್ಟು ದೇವ್ರಿಗೆ ಕೊಡಿ. ನಾನು ದುರ್ಗಮ್ಮನ ಭೂಮಿ ತಾಯಿ ಬೇಕಾಯ್ತು, ಗಂಗಮ್ಮ ಬೇಕಾಯ್ತೀನಿ, ಅದೇ ನೋಡ್ತಿದ್ದೆ. 50 ಅಡಿಗೆ 5 ಅಡಿಗೆ ನೀರು ಇತಿಹಾಸ ಆಸ್ತಿ ನೋಡೋಷ್ಟು ದೇವಸ್ಥಾನ ಸೊಳ್ಳೆ ಕಡೆಯಿಲ್ಲ. ನೀವು ನಂಬಿಕೆ ಬೇಕು, ನಡ್ಕೋಬೇಕು. ಈ ಹುಳಿಯಾರಣ ಹೇಗೆ ಕೆಲಸ ಮಾಡ್ತೀನಿ ನೀವು? ಇತಿಹಾಸ ಫ್ಯಾಕ್ಟ್ರಿ ಎಲ್ಲಿ? ಹಾಂ, ಬೊಮ್ಮೆನಹಳ್ಳಿ. ನಮಗೆ ಸೀಗೆ ಬಗ್ಗೆ ಒಬ್ಬ ಭಾನುಪ್ರಕಾಶ್ ಅಂತ ಆಟೋ ಡ್ರೈವರ್. ಇದೆಲ್ಲ ಫಸ್ಟ್ ಒಕ್ಕನ್ ಕುಣಿಯೋಕೆ ಅವರೇ. ನಿಮ್ಮ ಕಡೆ ಕಾರಣ ನನಗೆ ದೇವರಂದ್ರೆ ಗೊತ್ತಿರಲಿಲ್ಲ, ಅವರೇ ಒಕ್ಕನ್ ಕುಣಿಯೋದು. ಈಗ ಮೊನ್ನೆ ಇಕ್ಕಿ ಕೊಟ್ಟರು ಬಂದು ಸೀಗೆ ಹೋಗಿ ದುರ್ಗಮ್ಮನ ಇರ್ತಾರಲ್ಲ, ಅವನೇ ಬಂದು ಇಕ್ಕೆ ಕೊಡ್ತಿದ್ದಾರೆ. ಉದ್ಧಾರ ಆದ್ರೆ ಭಾಳ ಜನ ಇದ್ದಾರೆ. ನಂಬಿಕೆ ಹೇಳಿ, ನಿಮ್ಮ ಎಷ್ಟೇ ಕೋಟೆ ಗಾಡಿ ಶಿಖರ ಹಾಕೊಳ್ಳಿ, ತೀರ್ಥ ಹಾಕೊಳ್ಳಿ, ಯಂತ್ರ ಹಾಕೊಳ್ಳಿ, ಉದ್ಧಾರ ಮಾಡ್ತಾರೆ. ಉದ್ಧಾರ ಆಗ್ತಾರೆ ಅಂತ ಕೇಳ್ಬಿಟ್ರೆ ನಾನು ನಂಬೋದೇ ಇಲ್ಲ ಅಂತಂದು ಉದ್ಧಾರ ಆಗ್ತಾರೆ. ಲೈವಲ್ಲೇ ನಡೀತದಲ್ಲ, ಲೈವಲ್ಲೇ ಬಂದ್ಬಿಡ್ತೀನಿ ನಾನು. ಹೇಳ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ. ನೀವು ಉದ್ಧಾರಾಗಿ ಚೆನ್ನಾಗಾಗುತ್ತೆ. ಇಕ್ಕೆ ಫ್ಯಾಕ್ಟ್ರಿ ಚೆನ್ನಾಗಿ ನಡೀಲಿ. ಅದೊಂದು ಕಡ್ಡಾಯ ಕಟ್ಕೊಡಿ. ತಾನು ಮನೆಗೊಂದು ಫೋಟೋ ಇಟ್ಕೊಳ್ಳಿ. ತಾನು ಎಲ್ಲ ಕಡೆ ತೇರ್ತ ಹೋಗಿ ನೋಡಿ, ತುಂಬಿ ಚಂಬಲ್ಲಿ ಹೇಳ್ಕೊಳ್ಳಿ. ಕೇಳುತ್ತಾ? ಮಗನಿಗೆ ಕಾಪಾಡ್ಕೊಳ್ಳೋಕ್ಕೋಸ್ಕರ ತಾಯಿ ನಂಬಿದ್ ನನ್ ಗಂಡ ಮತ್ತೆ ನಮ್ ಕುಟುಂಬ ಕಾಪಾಡಿದ್ರೆ ಆದ್ರೆ ನಂಗೆ ಗೊತ್ತಿರ್ಲಿಲ್ಲ ಅದೇ ಫೋಟೋ ಅಂತ. ಬರೀ ಮೊಬೈಲ್ ನೋಡಿದ್ದೀನಿ. ನಮ್ಗೆ ಬರೋ ಪರಿಸ್ಥಿತಿಲೂ ಇರಲ್ಲ. ಇವಾಗ ತಾಯಿ ಮೇಲೆ ಇದ್ ಮಾಡ್ಕೊಂಡು ಬಂದಿರೋದು. ಏನ್ ಬಿಟ್ಟಿದ ನನಗೆ ಅಲ್ಕೊಡ ಅಲ್ಲಿ ಕೊಟ್ಟು ತಿಂತೀನಿ ಅಲ್ಲ ಅಲ್ಲ ಅವ್ರಿಗೆ ಕೊಡಿ. ಥ್ಯಾಂಕ್ಸ್. ಯಾವ ಊರು ಕಂದ? ಯಾರ್ಯಾರು ಬಂದಿರ? ಈ ಅಡುಗೆ ಮಾಡಿಸ್ಕೊಂಡಾದ್ರು ಒಂದು ಸಾಕಾದ್ರೆ ಒಂದು ಸರಿ ಒಟ್ಟು ಏಕೆಂದ್ರೆ ಹೆಣ್ಣು ಕೊಡಿ. ನಿಮ್ಮ ಮನೆಯವ್ರ ಅವರ ಹಿಂಗೆ ಬೈಲಿ ಇದು ನೀನು ತಗೊಂಡ ನನಗೆ ಪ್ರಸಾದ ಕೊಟ್ಟೇನೇನೋ ನೀನು ಚೆನ್ನಾಗಿ ತಿಂದಿಲ್ಲ. ಹುಡ್ಕ ಇಲ್ಲಿ ಇದು ಮಗ ಊಟ ಕೊಡೋ ಮನೆಗೆ ಯಾರು ಪ್ರಸಾದ ಕೊಡ್ತೀವಿ ಹೊಕ್ಕಂದ. ಸೀರೆ ಈ ಫೋಟೋ ಯಾರಿಗೆ ಕೊಂಡೆ ಹೋಗೋದು? ಈ ಸೀರೆ ನೀವು ಹುಡ್ಕ ನೋಡೋಣ. ಗುದ್ದಾಡ್ದ ಒಂದು ಫೋಟೋ ಮಧ್ಯಕ್ಕೆ ಮುರ್ಕೊಡ್ತೀನಿ. ನೊಂದಿರೋದೇ ಕೊಡ್ಬೇಕಾ? ಇನ್ನೊಂದು ಫೋಟೋ ಇದೆ, ಇದೊಂದೇ ಇರೋದ ಅಂದಾತ್ರೆ ಒಂದೊಂದ್ ಸರಿ ಹೇಳ್ತೀನಿ. ಜಗಳ ಆಡ್ಬಿಡ್ತಾಳ್ರಿ. ಮಗ ಇದ್ದಿದ್ರೆ ನಾನು 3 ದಿನಕ್ಕೂ ಬೇಕಾದ್ರೆ ಕರ್ಕೊಂಡ್ ನೋಡಿ ದುಃಖ ಬಂತು. ಇನ್ನು 6 ತಿಂಗಳು ಒಂದ್ ಕೆಲಸ, ಈಗ ಎಲ್ಲರೂ ನನ್ನ ಫೋಟೋ ಬೇಕು. ಈಗ ದೇವ್ರ ಫೋಟೋ ನೋಡಿ ಅಂದದ್ರು ಯಾರು ಬ್ಯಾಡ್ ಮಿಸ್ ಮಾಡ್ಬಿಡ್ರು. 2 ಫೋಟೋ ಜೊತೆ ನನ್ನ ಫೋಟೋ ಬೇಕು ಅಂತವ್ರು. ನನ್ನ ಫೋಟೋ ಕೊಟ್ಟರೆ ಯಾವ್ದಾರು ಸ್ವಾಮಿ ಗೀಮಿನ ಅಂತ ಅನ್ಬಾಡ್ರ ಬೇಜಾರಾಯ್ತು. ನೀವು ಆಡ್ಕೊಂತೀರ ಅಂತ ಹಾಕಿಲ್ಲ ನೋಡಿ. ಎಲ್ಲ ಈ ಫೋಟೋ ಗುದ್ದಾಡ್ತಾವ್ರೆ.
1 2 3 ಅವನ ಹತ್ರನೂ ಇದೆ ಅದು ಫೋಟೋ ನಾನು ಮಾಡಿಸಿ ಇಲ್ಲಿಗೆ ತಂದ್ಕೊಡ್ತೀನಿ. ಇವೊಂದು ಕೆಲಸ ಮಾಡಿ ಕುಸ್ತಿ ಆಡಿ ಯಾರು ಸೋಲ್ತಾರೆ ಅವ್ರಿಗೆ ಕೊಡ್ತೀನಿ. ಯಾರಿಗೋ ಒಬ್ರಿಗೆ ಕೊಟ್ಬಿಡಿ ಲೇಟ್ ಆದ್ಮೇಲೆ ನಾನು ಮಾಡಿಸಿ ಇನ್ನೊಂದು ಫೋಟೋ ಮಾಡಿಸ್ತೀನಿ ಬಿಡಿ. ನನಗೆ ಹೇಳಿ ಆಸೆ ಮಾಡಿ ಹೇಳಿ ನಾ ಮಾಡಿಸ್ತೀನಿ ಬರ್ಕಂದ ನಾನು ಮಾಡಿಸ್ಕೊಂಬಂದು ಕೊಡ್ತೀನಿ ನಿಮಗೇನೆ ಇದೇ ತರನೇ ಮಾಡಿಸ್ಕೊಂಬಂದು ನೀವು ಅವ್ರು ಬರ್ತಾನೆ ಇರ್ತಾರೆ ಬೇರೆ ನಾವೇನ್ ಮಾಡ್ಬೇಕು ಕೊಡಿ ಅಣ್ಣ ಯಾರಿಗೊಬ್ರಿಗೆ ಅಣ್ಣ ನಮಗೂ ಲೇಟ್ ಆಯ್ತು ಕೊಡಿ ಸುಮ್ಮನೆ ಇವ್ರು ಇದು ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ಬಾಮಲ್ಲಿ ಬಾಯಲ್ಲಿ ಬಾ ತಂದ ಜೊತೆ ಬಾಯಲ್ಲಿ ನೀವೇ ಕೊಡಿ ಅಕ್ಕ ನೀವೇ ಕೊಡಿ ಅಕ್ಕ ನಾನು ಕೇಳಮ್ಮ ನಿನಗೆ ಈ ಥರ ಇನ್ನೂ ಇಟ್ಟು ನಾನು ಫೋಟೋ ಮಾಡ್ಕೊಡ್ತೀನಿ ನಿನ್ನ ಕೈಯಿಂದ ದೊಡ್ಡದಾಗ್ತದೆ ಬಾ ಮನಸ್ಸಿಲ್ಲಿ ಕೊಡಕ್ಕೆ ನಿಂಗೆ ಫೋಟೋ ನಂಬರ್ ಕೊಟ್ಟಿಲ್ಲ ನಾನು ಮಾಡ್ತೇನೆ ಆಸೆ ಹೇಳ್ಬಿಟ್ಟು ನನಗೆ ಕೊಡ್ತೀನಿ ತಗೋಬಾ ಸರಿ ತಾಳಿ ಬರೀ ಮತ್ತೆ ಯಾರು ಬಂದು ಫೋಟೋ ಕೇಳ್ಬೇಡ್ರಿ ಕಣಪ್ಪ ಹ್ಞೂ ಮಮ್ಮಿ ಎಲ್ಲ ಪುಸ್ತಕ ಕೇಳ್ತಾರೆ ಆಸ್ತಿ ಬರೆಯಲ್ಲ ಅಡು ಬರೆಯಲ್ಲ ಯಾರು ತಗೊಂಡೋಗಲ್ಲ ನೈಟಿಂದ 3 ದಿವಸ ಹೋಗ್ಬೇಕು ಅನ್ಕೊಂಡು ಮೊನ್ನೆ ಬರ್ತಿಲ್ಲ ಇವತ್ತು ಹೋಗ್ಲೇಬೇಕಂತ ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಬೆಂಗಳೂರಲ್ಲಿ ಬಾ ಸ್ವಾಮಿ ಇವತ್ತು ಹೋಗ್ಬಿಡೋ ಅಂತ ಹೇಳಿ ಇವತ್ತು ಏನೇ ಆದ್ರೂ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡು ಬಂದ ಯಾವ ಏರಿಯಾ ಬೆಂಗಳೂರು ನಿಮ್ದು? ಇಂದ್ರನಗರ ಇಂದ್ರನಗರ ರಾಹುಲ್ ದ್ರಾವಿಡ್ ಏರಿಯಾ. ಸ್ವಾಮಿಗಳ ತಂಬಾಗಿ ಹೇಳ್ಬೇಕಂದ್ರೆ ನನಗೆ 8ನೇ ಕ್ಲಾಸ್ ಓದೋ ಮಗಳು 7ನೇ ಕ್ಲಾಸ್ ಓದೋ ಮಗ ನಮ್ದೆಲ್ಲ ಸ್ಟೇಟಸ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ನಲ್ಲ ವಿಡಿಯೋ ಹಿಂಗೆ ಎತ್ತಾ ಇದ್ರೆ ನನ್ನ ಲಕ್ಕಿ ನಂಬರ್ 4 ತಪ್ಪಿದ್ರೆ 7. ನೀವು ವಿಡಿಯೋ ಪ್ರತಿಯೊಂದು ವಿಡಿಯೋ ನಾನು ಯಾವಾಗ ಆನ್ ಮಾಡಿದ್ರು ಕೂಡ ಕಳೆದ 1 ವರ್ಷದಿಂದ 1 ತಿಂಗಳಿಂದ ವಿಡಿಯೋ 1 3 2 3 ಕಳಿಸಿದ್ರೆ 4ಕ್ಕೆ ಬರ್ತಿದ್ರೆ 7 ಬರ್ತಿದ್ರಿ. ನನ್ನ ಮಕ್ಕಳು ಪಾಪ ನೀವು ಹೋಗಿ ಭೇಟಿ ಮಾಡ್ಲೇಬೇಕು ಇವ್ರನ್ನ, ನಿಮ್ ಲಕ್ಕಿ ನಂಬರ್ 4 7 ವಿಡಿಯೋ 1 2 3 ಎತ್ತಿದ್ರೆ 4ಕ್ಕೆ ಬರ್ತಿದ್ರೆ 7 ಬರ್ತಿದ್ರಿ. ನಿಮ್ದೆಲ್ಲ ವಿಡಿಯೋಸ್ ಎಲ್ಲ ನೋಡಿ ಬಹಳ ಇಷ್ಟ ಆಯ್ತು. ನೀವು ಕೊಡೋ ಪ್ರವಚನ ಬಹಳ ತುಂಬಾ ಆರೋಗ್ಯಕರವಿರುತ್ತೆ. ಈ ಪ್ರವಚನನೇ ಸಾಕು ನಮ್ಮ ಕಾಯಿಲೆ ಹುಷಾರಾಗಕ್ಕೆ. ನೀವು ಕೊಡೋ ಪ್ರವಚನನೇ ಸಾಕು ನಮ್ಮ ಕಾಯಿಲೆ ಹುಷಾರಾಗಕ್ಕೆ. ನಮ್ಮಲ್ಲಿ ಏನೇ ತುಂಬಲ ಇದ್ರು ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ನಾನು ಹೇಳ್ತೀನಿ, ನೀವು ಕೊಡ್ಬೇಕಲ್ಲ, ನಾವೇನ್ ಕೊಡೋದು? ದೇವ್ರು ಕೊಡ್ಬೇಕು, ನಾನು ಕೊಡ್ಬೇಕು ಅಂದ್ರೆ ದೇವ್ರು ಕೊಡ್ಬೇಕು. ಆಯ್ತು, ನೀವು ದೇವ್ರ ಆಶೀರ್ವಾದ ಮಾಡಿದ್ರೆ ನಾನು ಕೊಡಕ್ಕಾಗ. ನೀವು ಹೆಲ್ತ್ ಇನ್ಸ್ಪೆಕ್ಟರ್ ನೀವು ದೊಡ್ಡ ಮನಸ್ಸಾಗಿದ್ದೀರಾ, ನಿಮ್ಮ ಮನಸ್ಸು ದೊಡ್ಡದು, ಹಂಗಾಗಿ ನೀವು ನನ್ನ ಹೊಗಳ್ತಿದ್ದೀರಾ. ಅದು ಮನಸ್ಸಲ್ಲಿ ದೊಡ್ಡ ಭಾವನೆ ಇದ್ದರು, ದೊಡ್ಡ ಯೋಚನೆ ಇದ್ದರು ಇನ್ನೊಬ್ರ ಬಗ್ಗೆ ಹೊಗಳ್ತಾರೆ. ಮನಸ್ಸಲ್ಲಿ ದೊಡ್ಡ ಭಾವನೆ ಇರುತ್ತಲ್ಲ ಅವ್ನು ಇನ್ನೊಬ್ರು ಹೊಗಳ್ತಾರೆ ನಿಂತಾರೆ. ನಿಮ್ಮಿಂದ ನಾನು ಫೇಸ್ಬುಕ್ ನೋಡಿದಲ್ಲ, ಒಂದು ಆರೋಗ್ಯಕರವಾದಂತ ನಮ್ಮ ಸಮಾಜಕ್ಕೆ ಏನ್ ಬೇಕು ಸಂದೇಶಗಳನ್ನ ಕೊಡ್ತಾ ಇದ್ದೀರಾ. ನಾನ್ ದೇವರಲ್ಲ, ನಾನು ನಿಮ್ಮಂತ ಮನುಷ್ಯ ಅಂತ ಹೇಳ್ತಾರಲ್ಲ, ಅದು ಬಹಳ ಮುಖ್ಯ. ಖಂಡಿತ ನಾವು ದೇವರಲ್ಲ. ಬಹಳ ಖುಷಿ ಆಯ್ತು. ನಾನು ಎಷ್ಟೋ ಕಡೆ ನೋಡಿದೀನಿ, ಇಲ್ಲಿ ಬರ್ಬೇಕಂದ್ರೆ ಸುಮಾರು 1 ತಿಂಗಳಿಂದ ಆಗದೇನೆ ಇವತ್ತು ದೇವ್ರನ್ನೇ ಕಳ್ಸಿಕೊಟ್ಟಿದ್ದಾರೆ ನಮ್ಗೆ. ನೀವಿಬ್ರು ಬಂದಿರಾ ಅಂತ? ಇನ್ನೊಬ್ರು ಅಲ್ಲಿಬ್ರು ಬಹಳ ಖುಷಿ ಆಗುತ್ತೆ ನಿಮ್ಮ ನೋಡಿ ಹೇಳ್ತಿಸ್ಬಿಟ್ರೆ. ಸರಿ, ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಗೌರ್ಮೆಂಟ್ ಕೆಲಸ ನಾನು ಶ್ರೀಮಂತ ನಾನಂತ ಹುಟ್ಟಿಲ್ಲ, ಹಂಗಾಗಿ ನೀವು ದೊಡ್ಡರಾಗಿದ್ದೀರಾ. ನಾನು ಅಷ್ಟು ನೀವು ಹೊಗಳೋ ನಾ ಬೈಯೋದು ನೋಡಿದ್ದೀರಾ? ಬೈತೀನಲ್ಲ ಜನಗಳಿಗೆಲ್ಲ, ಬೈಯೋದ್ರೊಳಗೆ ಆಶೀರ್ವಾದ ಇದೆ. ಬೈತಾ ಇರ್ತೀನಿ, ಜನ ಕಂಟ ಮಾಡಕ. ಅದೇ ನೀವು ಕೊಡೋ ಪ್ರವಚನನೇ ಸಾಕು, ಅದೇ ನಮಗೆ ಔಷಧಿ. ಯಾರೋ ನಿಮ್ಮಂತ ಅದೇ ಬೇಕಾಗಿರೋದು ನಮ್ಗೆ. ಸ್ವಾಮಿ ಎಲ್ಲ ನಿಮ್ಮೆಣ್ಣು ಕೊಡಲ್ಲ, ಯಂತ್ರ ಕಟ್ಟಲ್ಲ, ಇದ್ ಮಾಡಲ್ಲ, ಸ್ವಾಮೀಜಿ ಎಲ್ಲ ಅಂತ ಹೇಳ್ತಿರಲ್ಲ. ಒಬ್ಬ ಮನುಷ್ಯನಾಗಿ ನೀವು ಮಾನವತಾವಾದಿಯಾಗಿ ನೀವು ಕೊಡ್ತಾ ಇರೋ ಪ್ರವಚನ ಅದೇ ಸಾಕು, ಅದೇ ಬೆಸ್ಟ್ ಅಲ್ವಾ? ಅದೇ ನಿಜವಾದ ಔಷಧಿ. ಈಗ ಏನ್ ಗೊತ್ತಾ ನಿಮ್ಮ ಹೆಸರು? ಧನಂಜಯ ಗೌಡ. ಧನಂಜಯ ಗೌಡ್ರೆ, ಈಗ ಜನ ಇಲ್ಲದೆ ಜಾತ್ರೆ ಮಾಡೋಕ್ಕಾಗೋದಿಲ್ಲ. ಈಗ ಜನ ಅಕ್ಕಿ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ಸೀರೆ ಕೊಡ್ತಾರೆ. ನಾನು ಸ್ವಲ್ಪ ತಿಂದು ಕೊಡೋದು ದೊಡ್ಡ ಸ್ಥಾನ ಅಲ್ಲ. ಆಮೇಲೆ ಏನ್ ಗೊತ್ತಾ, ಮನುಷ್ಯನಿಗೆ ಯಾರಿಗೂ ಕೋಡೆ ಬರೋದಿಲ್ಲ. ನಿಮ್ದು ವಿಡಿಯೋ ನೋಡಿ ನಾನೀಗ ಗೌರಿ ಹಬ್ಬಕ್ಕೆ ನಮ್ 7 ಜನ ಆಗ್ತಿರು. ನನ್ನ ಹೆಂಡತಿ ಹತ್ರ ಮಾತಾಡಿದೆ. ನಮ್ಮ ಸ್ವಾಮಿ ನೋಡಿ ನಾನು ಪ್ರತಿ ಸಲ ಅರ್ಶಿನ ಕುಂಕುಮ ಮಾತ್ರ ಕೊಡ್ತಿದ್ದು, ಪಿತೃಪಕ್ಷ ಸೀರೆ ಕೊಡ್ತಿದ್ದು. ನಮ್ಮ ಸ್ವಾಮಿಗಳ ವಿಡಿಯೋ ನೋಡಿ ಈ ಸಲನೇ ಗೌರಿ ಹಬ್ಬಕ್ಕೆ 7 ಜನಕ್ಕೆ ಸೀರೆ ಕೊಡೋದ್ರ ಜೊತೆಗೆ ನಮ್ಮೂರಿನಲ್ಲಿ ಒಂದು 10 ಜನಕ್ಕೆ ಯಾರ್ಯಾರು ತೀರ ಬಡವರವ್ರೆ, ನಾನು ನೀವೇ ಮಾದ್ರಿ ಒಂದು 10 ಸೀರೆ ಕೊಡ್ತೀನಿ ಕಣೆ ಅಂದೆ. ನಾನು ಸ್ವಾಮಿ ಅವಳಿಗೆ ವಿಡಿಯೋ ತೋರಿಸ್ದೆ, ಆಯ್ತು ಕೊಡು ಅಂತಂದು ನಮ್ಮ ಮನೆಯವರು. ಆರ್ಟ್ಲಿ ನಾನೇನು ಒಪ್ಸಕ್ಕೆ ನಮ್ಸಕ್ಕೇನು ಹೇಳ್ತಾ ಇಲ್ಲ. ಆರ್ಟ್ಲಿ ಈ ಸಲ 10 ಜನಕ್ಕೆ ನಮ್ಮೂರಲ್ಲಿ 10 ಸೀರೆ ಕೊಡ್ತೀನಿ. ಅವ್ರನ್ನ ಅಕ್ಕಂಗಿದ್ದಾರೆ, ನಮ್ಮ ಅಕ್ಕಂಗಿರಿಗೆ ಕೊಡೋ ಜೊತೆಗೆ ಅವ್ರಿಗೊಂದು ಬೇರೆಯವ್ರಿಗೆ 10 ಸೀರೆ ಕೊಡ್ತೀನಿ. ಖಂಡಿತ ಕಡೆ ಬನ್ನಿಲ್ಲಿ. ಬಹಳ ಖುಷಿ ಆಯ್ತು. ಸರಿ, ಬಹಳ ಕ್ಲಾಸ್ ಹಾಕಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ದೊಡ್ಡ ಮಾತಾಡ್ತಾರೆ. ಸರಿ, ಖುಷಿ ಆಗ್ಬಿಡೋಣ. ಆ ತಂಗಿ ನಿನಗೆ ಸಹಕಾರ ಮಾಡ್ತಾಳ ನಿಮ್ಮ ಹೆಂಡತಿ, ನನ್ನ ತಂಗಿಯವರು. ಅವ್ರು ನನ್ನ ತಂಗಿಗೆ ಹೇಳು, ಅಣ್ಣ ಕೇಳ್ತು ಅಂತ ಇದನ್ನು ದಯವಿಟ್ಟು ಅವ್ರು ನನ್ನ ತಂಗಿ ಕೊಡಿ.
ತಮ್ಮ ಇದು ನಿಮ್ಮ ತಾಯರಿದ್ದಾರಾ? ಇಲ್ಲ ತಾಯ್ತಿರೋ ಬಿಡ್ತಾನೆ ಈ ನಿಮ್ಮ ಹೆಂಡತಿಗೆ ಕೊಡಿ ಪರವಾಗಿಲ್ಲ ಅಣ್ಣ. ಎಲ್ಲದಕ್ಕಿಂತ ಮದುವೆ ಆಗುತ್ತೆ ಮೈ ಅಂತಕ್ಕೆ ಮನೆ ಫೋಟೋಕ್ಕೆ ನಿಂಗೂ ಮದುವೆ ಆಗುತ್ತೆ ಆಯ್ತಾ ತಮ್ಮ. ಅಣ್ಣ ನೀವು ಎಷ್ಟು ವಯಸ್ಸು? 40. ಅಣ್ಣ ತಮ್ಮ ನಾನು 45. ನಾನು 45 ಆರ್ಡರ್ ಮಾಡಿ ಚೆನ್ನಾಗಿರು ಅಣ್ಣ. ಎಲ್ಲದಕ್ಕಿಂತ ನೀನು 10 ಜನಕ್ಕೆ ಏನಾರ ಹೆಲ್ಪ್ ಮಾಡ್ತಿದ್ದಲ್ಲ ಅದೇ ಖುಷಿ. ಅದೇ ಖುಷಿ. ಸರಿ ಕ್ಲಾಸ್ ಮಾಡ್ಬಿಡೋಣ. 10 ಜನ ಕೊಡೋದು ನಾನು ಅಣ್ಣ ನನಗೆ ಗೊತ್ತಿರ್ತಾರಲ್ಲ ಅರ್ಸ್ಕೊಂಡಿದ್ದೀನಿ. ಅದು ಅರ್ಸ್ಕೊಂಡ್ರೆ 50 ಕಿಲೋ ತಂದು ಕೊಡ್ತೀನಿ. ಮಾಡೋದು ಅಲ್ಲಿ ಮನೆ ನೋಡಿದ್ರೆ ನಮ್ಮ ಮನೆ ಅಲ್ಲೇ ಇದೆ. ಮಾಯ ಮನೆ ಅಲ್ಲೇ ಐತೆ. ಅಲ್ಲೇ ಹುಟ್ಟಿದ್ದು. ಖಂಡಿತ ಬಹಳ ಸಂತೋಷ. ಬೇಕಾದ್ರೆ ಎಮರ್ಜೆನ್ಸಿ ಇವನ್ನೆಲ್ಲ ಬಂದು ಲೇಟ್ ಆಗುತ್ತಾ ಬೇಗ ಹೋಗ್ತೀನಿ ಗ್ರೇಟ್. ನನಗೆ ವಿಡಿಯೋ ತೆಗಿತಾ ಇದ್ರೆ ನನ್ನ ನಂಬರ್ 4 ತಪ್ಪಿದ್ರೆ 7. 4ಗೆ ಬರ್ತಿದ್ರಿ 4ನೇ ವಿಡಿಯೋಗೆ ಬರ್ತಿದ್ರಿ ಇಲ್ಲ 7 ವಿಡಿಯೋಗೆ ಬರ್ತಾಯಿದ್ರಿ. ನನ್ನ ಮಗಳು ಪರೀಕ್ಷಾ ಸುಬೇಗೌಡ ಅಂತ. ಪಾಪ ನಿನ್ನ ಲಕ್ಕಿ ನಂಬರ್ಗೆ ಸ್ವಾಮೀಜಿ ಬರ್ತಾ ಇದ್ದಾರೆ. ನೀನು ಹೋಗಿ ಇವ್ರನ್ನ ಭೇಟಿ ಮಾಡೋದು. ನಾನು ಚಿಕ್ಕಪ್ಪ ಕೇಳ್ತು ಅಂತ ಹೇಳೋಣ. ಚೆನ್ನಾಗಿ ಓದ್ಬೇಕಂತ ಒಂದ್ಸರಿ ಬಂದಾಗ ಅವಳು ಮಾತಾಡ್ತೀನಿ. ಹೊಟ್ಟೆೊಳಗ ಎದೆಯೊಳಗೆ ಈಗ ಆರಾಮಿದ್ಯೋ? ಎದೆಯೊಳಗೆ ಗಂಟೆಗೆ ಆರಾಮಾಗಿಲ್ಲ ಅಂತ ತಂಗಿ ಯಾರು ಕ್ಲಾಸ್ ಹಾಕಲ್ಲ. ದೇಶಕಾಯರು ಬಂದರೆ, ರೈತರು ಬಂದರೆ, KV ಸರ್ ಬಂದರೆ, ನಿಮ್ಮ ಅಪ್ಪ ಅಮ್ಮ ಬಂದರೆ, ಈ ಪೊಲೀಸ್ ಡಿಪಾರ್ಟ್ಮೆಂಟವ್ರು ಬಂದರೆ, ಮುನ್ಸಿಪಾಲ್ಟರ್ ಬಂದರೆ, ಈ ಡ್ರೈವರ್ಗಳು ಬಂದರೆ, ಪೈಲಟ್ಗಳು ಬಂದರೆ ಯಾರು ಕ್ಲಾಸ್ ಹಾಕಲ್ಲ. ಬಣ್ಣದ ಮಾತಾಡಿ ಬಣ್ಣದನ್ನ ನುಡಿಯಾಡಿ 4 ಮಾತಾಡಿ ನಿಮ್ಮ ತಲೆ ಮೇಲೆ ಹೂವು ಇಕ್ಕಿರಿ ನೀವು ಕ್ಲಾಸ್ ಹಾಕೋದು. ಹೌದಲ್ವಾ? ಅಣ್ಣ ಪುಣ್ಯ ನಿಮ್ಮನೆ ಅನ್ನೋದ್ ಋಣ ನನಗೆ. ನಿಮ್ಮ ಮನೆಗೆ ಯಾರು ಬಂದರೆ ನೀವು ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಎದುರಿಸಂಗಿಲ್ಲ ಸ್ವಾಮಿಯರಿದ್ದಾರೆ ಅಂತ. ಬೈ ಚಾನ್ಸ್ ಯಾರ ಮನೆಗಾರ ಬಂದಿದ್ರೆ ನಾನು ಬರೋ ಊಟಕ್ಕೆ ಪ್ರೀತಿ ಬಂದಿರ್ತೀನಿ. ಅಕ್ಕಪಕ್ಕ ಮನೆ ಎದುರಂಗಿಲ್ಲ. ನೀವು ಎದುರಿಸಂಗಿಲ್ಲ, ನೀವು ಎದುರಂಗಿಲ್ಲ. ನಿಮ್ಮನ್ನ ವೈಯಕ್ತಿಕ ವಿಷಯಕ್ಕೆ ನಾವು ಬಂದಿರೋದಿಲ್ಲ. ಆಮೇಲೆ ಒಂದು ಫೋಟೋ ಹಾಕ್ಕೊಂಡು ಒಂದು DP ಹಾಕೊಂಡು ಒಂದು DP ಫೋಟೋ ಹಾಕ್ಕೊಂಡು ಅಥವಾ ನನ್ನ ಭಕ್ತ ನಿಂತ್ಕೊಂಡು ಸೆಲ್ಫಿ ತಗೊಂಡು ಫೋಟೋ ಹೊಡ್ಕೊಂಡು ಯಾರನ್ನೂ ಬೇರೆ ಫೋಟೋಗಳನ್ನ ಹಾಕಂಗಿಲ್ಲ, ಅಪ್ಲೋಡ್ ಮಾಡೋಂಗಿಲ್ಲ. ಆಮೇಲೆ ವಿನಾಕಾರಣ ನಮ್ಮ ಹೆಸರು ಕಟ್ಸೋಕೆ ಮಾಡಿದರೆ ಕಂಪ್ಲೇಂಟ್ ಆಗುತ್ತೆ. ಮತ್ತೊಂದು ಸರಿ ಹೇಳ್ತೀನಿ, ಯಾರು ಯಾವ್ದಾರ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಮನೇಲಿ ಯಾವುದೇ Instagram ಫೇಸ್ಬುಕ್ಕಲ್ಲಿ ಗೂಗಲ್ ಪೇ ಮಾಡಿ ಫೋನ್ಪೇ ಮಾಡಿದ್ದು ದುರ್ಗಾಸ್ಥಳ ಅಂತ ಎಲ್ಲೂ ಹೆಸರು ಹಾಕಿರೋದಿಲ್ಲ. ಗೂಗಲ್ ಪೇ ಫೋನ್ಪೇ ವಿನಾಕಾರಣ ದುಡ್ಡಿನ ವ್ಯವಸ್ಥೆ ಎಲ್ಲೂ ಮಾಡಿರೋದಿಲ್ಲ. ನೀವು ಪ್ರೀತಿ ಇಲ್ಲಿ ಬಂದ ಕಾಣಿಕೆ ಡಬ್ಬಲ್ಲಿ ಸೀರೆ ಕೊಡ್ಬೋದು, ಅಕ್ಕಿ ಕೊಡ್ಬೋದು, ಕಾಣಿಕೆ ಡಬ್ಬಿ ಪ್ರೀತಿ ತೋರಿಸ್ಬೋದು. ನೆನಪಿರಲಿ, ರಸ್ತೆಗೆ ಒಂದು ಯಾರೋ ಅಷ್ಟು ಒಂದೊಂದು ಫೋಟೋ ಹಾಕೊಂಡು ಬೇರೆ ಫೋಟೋ ಹಾಕಿ ಇದೇವ್ರು ಅದೇವ್ರು ಒಂದೇ ಅಂದರೆ ನಮ್ಮ ದೇವರು ಇಲ್ಲಿ ಎಲ್ಲೂ ಬೇರೆ ಕಡೆ ಇರೋದಿಲ್ಲ. ಯಾವನಾರ ಹಬ್ಬ ದುಡ್ಡು ಮಾಡೋಕ್ಕೋಸ್ಕರ ನನ್ನ ಫೋಟೋ ಹಾಕ್ಕೊಂಡು ನನ್ನ DP ಹಾಕ್ಕೊಂಡು ಬೇರೆ ಫೋಟೋ ತೋರಿಸಿ ಬೇರೆ ಚಿಕ್ಕ ತೋರಿಸಿ ದುಡ್ಡು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನೀವು ಅಲ್ಲಿ ಹೋದರೆ ಅದಕ್ಕೆ ನೀವೇ ಕಾರಣಕರ್ತರು, ನಾವಲ್ಲ. ಅವ್ರು ಮೋಸ ಮಾಡಿರೋದಕ್ಕೆ ನಾವು ಕಾರಣಕರ್ತರಲ್ಲ. ಕರೆಕ್ಟ್ನಕ್ಕ? ಬೇರೆ ಯಾರು ಮೋಸ ಮಾಡಿರಿ, ನೀವು ಮೋಸ ಹೋದರೆ ಅದಕ್ಕೆ ನಾವು ಕಾರಣಕರ್ತರಾಗಿರೋದಿಲ್ಲ. ನೆನಪಲ್ಲಿರಲಿ. ಒಳಗೆ ಅಂದ್ರೆ ಈಗ ಒಂದು 6 ವರ್ಷ ಆಯ್ತು ಹುಷಾರಿದ್ದಿಲ್ಲ. ನಾನು ಬಂದು ಬಹಳ ಹೊತ್ತು ಕುತ್ಕೊಂಡಿದ್ದಲ್ಲ, ಒಂದು ಹುತ್ತ ಆಯ್ತಲ್ವಾ, ಅಲ್ಲಿ ಕುತ್ಕೊಂಡಿದ್ದೆ. ಅವಾಗಿಂದನೂ ನನಗೆ ಕಾಲೇ ಇದ್ದಿದ್ದಿಲ್ಲ, ಓಡಾಡೋ ಕಾಲು ಇದ್ದಿದ್ದಿಲ್ಲ. ಅವಾಗ ಬಂದೆ, ನೋಡಿ ಇದು ಎಷ್ಟು ತಾಳ್ಮೆಗಿಂದ ಕುತ್ಕೊಂಡತಿ ಅಂತ ಬಂದು ಹಿಂಗೆ ಎಗ್ರ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ಸಿದೆ. ಕಾಲು ಎದ್ದು ಓಡಾಡಕ್ಕೆ ಬರ್ತಿದ್ದಿಲ್ಲ. 7,000 ಕೊಟ್ಟು ಕಾರ್ ಮಾಡ್ಕೊಂಡ್ ಬಂದಿದ್ದೆ. ಸರಿನಾ? ಅಲ್ಲಲ್ಲಿದ್ದ ಹೋಗ್ಬೇಕಾದ್ರೆ ನಡ್ಕೊಂಡು ಹೋದೆ ನಾನು. ನೀನೇ ಎದ್ದು 3 ರೌಂಡ್ ಹೊಡಿ ದೇವಸ್ಥಾನ ಅಂದೆ, ನೋಡದೆ. ಆಮೇಲೆ ಚೆನ್ನಾಗಾದೆ ನಾನು. ಹಿಂಗದಿನೇ ಅಂದ್ರೆ ನಿಮ್ಮ ಆಶೀರ್ವಾದ ಚೆನ್ನಾಗಲ್ಲ ಅಲ್ವಾ? ಖುಷಿ ಪಡೋ ಸಂಗತಿಗಳು ಸರಿ. ಅಂದ್ರೆ ಎಲ್ಲದಕ್ಕಿಂತ